ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆ ಆ, ಪದಮಟ್ಟದ ವಿಶ್ಲೇಷಣೆ ಮತ್ತು ವಾಕ್ಯ ವಿಶ್ಲೇಷಣೆ ಬಗ್ಗೆ. ಹೌದು. ಕಂಪ್ಯೂಟರ್ಗಳು ನಮ್ಮ ಭಾಷೆಯನ್ನ ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದಕ್ಕೆ ಇದು ಬೇಸಿಕ್ಸ್. ಎಕ್ಸಾಕ್ಟ್ಲಿ. ವಿಶೇಷವಾಗಿ ವಿಟಿಯು ಸ್ಟೂಡೆಂಟ್ಸ್ಗೆ ಈ ಮಾಡ್ಯೂಲ್ 2 ಕಾನ್ಸೆಪ್ಟ್ಸ್ ತುಂಬಾ ಮುಖ್ಯ ಅಲ್ವಾ? ಖಂಡಿತ. ಪರೀಕ್ಷೆ ದೃಷ್ಟಿಯಿಂದ ಇದು ಬಹಳ ಇಂಪಾರ್ಟೆಂಟ್. ಸೊ ನಮ್ಮತ್ರ ಇರೋ ಈ ನೋಟ್ಸ್ ಆಧಾರಿಸಿ ಮೇನ್ ಪಾಯಿಂಟ್ಸ್ ಎಲ್ಲ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಶುರು ಮಾಡೋಣವೇ? ಖಂಡಿತ. ಎನ್ಎಲ್ಪಿಯಲ್ಲಿ ಅಂದ್ರೆ ನೈಸರ್ಗಿಕ ಭಾಷಾ ಸಂಸ್ಕರಣೆಯಲ್ಲಿ ಈ ಫಂಡಮೆಂಟಲ್ಸ್ ತಿಳಿಯೋದು ತುಂಬಾ ಮುಖ್ಯ. ಪದಗಳು, ವಾಕ್ಯಗಳ ರಚನೆ ಇದೆಲ್ಲ ಅರ್ಥ ಆಗುತ್ತೆ. ಓಕೆ, ಮೊದಲಿಗೆ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್, ರೆಜೆಕ್ಸ್ ಅಂತಾರಲ್ಲ ಅದು. ಇವು ಟೆಕ್ಸ್ಟ್ ಅಲ್ಲಿ ಒಂದು ನಿರ್ದಿಷ್ಟ ಪ್ಯಾಟರ್ನ್ ಹುಡುಕೋಕೆ ಬಳಸೋ ಶಾರ್ಟ್ಕಟ್ ಕೋಡ್ ಇದ್ದ ಹಾಗೆ. ಹೌದು, ತುಂಬಾ ಪವರ್ಫುಲ್. ಉದಾಹರಣೆಗೆ ಇಮೇಲ್ ಅಡ್ರೆಸ್, ಫೋನ್ ನಂಬರ್ ಇಂಥದ್ನೆಲ್ಲ ಹುಡುಕಬಹುದು. ಅದರಲ್ಲಿರೋ ಕೆಲವು ಬೇಸಿಕ್ ಸಿಂಬಲ್ಸ್, ಸ್ಕ್ವೇರ್ ಬ್ರಾಕೆಟ್ಸ್, ಕ್ಯಾರೆಕ್ಟರ್ ಸೆಟ್ಗೆ. ಹೌದು. ಅಂದ್ರೆ 0 ಅಥವಾ ಹೆಚ್ಚು ಸಾರಿ, ಪ್ಲಸ್ ಅಂದ್ರೆ 1 ಅಥವಾ ಹೆಚ್ಚು ಸಾರಿ. ಆಮೇಲೆ ಲೈನ್ ಸ್ಟಾರ್ಟಿಂಗಿಗೆ $, ಲೈನ್ ಎಂಡಿಂಗ್ಗೆ. ಕರೆಕ್ಟ್. ಪದಗಳನ್ನ ಗುರುತಿಸೋಕೆ ಅಂದ್ರೆ ಟೋಕನೈಸೇಷನ್ ಅಲ್ಲಿ ಇದನ್ನ ಬಳಸ್ತಾರೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಇಂಪಾರ್ಟೆಂಟ್ ಅಪ್ಲಿಕೇಶನ್. ಹೌದು. ಮತ್ತೆ ಈ ರೆಗ್ಯುಲರ್ ಎಕ್ಸ್ಪ್ರೆಷನ್ಗಳನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಆಕ್ಚುಲಿ ಫೈನೈಟ್ ಸ್ಟೇಟ್ ಆಟೋಮ್ಯಾಟಾ ಅಂದ್ರೆ FSA ಅನ್ನೋ ಒಂದು ಮಾಡೆಲ್ ಬಳಸ್ತಾರೆ, ಗೊತ್ತಾ? ಓಹೋ, ಹೌದಾ? FSA? ಅದು ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಮೆಷಿನ್ ಇದ್ದ ಹಾಗೆ. ಅದಕ್ಕೆ ಕೆಲವು ಸ್ಟೇಟ್ಸ್ ಇರುತ್ತೆ. ಓಕೆ. ಇನ್ಪುಟ್ ತಗೊಂಡು ಒಂದು ಸ್ಟೇಟಿಂದ ಇನ್ನೊಂದಕ್ಕೆ ಹೋಗುತ್ತೆ. ಒಂದು ಸ್ಟಾರ್ಟಿಂಗ್ ಸ್ಟೇಟ್, ಕೆಲವು ಫೈನಲ್ ಸ್ಟೇಟ್ಸ್ ಇರುತ್ತೆ. ಸ್ಪೆಲ್ ಚೆಕಿಂಗ್ ತರಹದ ಅಪ್ಲಿಕೇಶನ್ಸ್ನಲ್ಲಿ ಪದ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡೋಕೆ ಇದು ಹೆಲ್ಪ್ ಮಾಡುತ್ತೆ. ಇದ್ರಲ್ಲಿ DFA ಮತ್ತೆ NFA ಅಂತ 2 ವಿಧ, ಡಿಟರ್ಮಿನಿಸ್ಟಿಕ್ ಮತ್ತೆ ನಾನ್ ಡಿಟರ್ಮಿನಿಸ್ಟಿಕ್. ಓ, ಇಂಟ್ರೆಸ್ಟಿಂಗ್. ಅಂದ್ರೆ ರೆಗೆಕ್ಸ್ ಹಿಂದೆ ಈ ಥರ ಒಂದು ಮೆಕ್ಯಾನಿಸಮ್ ಇದೆಯಾ? ಸರಿ, ಪದಗಳನ್ನ ಗುರ್ತಿಸಿದ್ವಿ. ಈಗ ಅವುಗಳ ಒಳಗಿನ ರಚನೆ ಬಗ್ಗೆ ಮಾತಾಡೋಣ. ಅದೇ ಮಾರ್ಫಾಲಜಿಕಲ್ ಪಾರ್ಸಿಂಗ್ ಅಲ್ವಾ? ಹೌದು, ಮಾರ್ಫಾಲಜಿ ಅಂದ್ರೆ ಒಂದು ಪದ ಹೇಗೆ ಅದರ ಮೂಲರೂಪ, ಸ್ಟೆಮ್ ಮತ್ತು ಪ್ರತ್ಯಯಗಳು ಅಂದ್ರೆ ಆಫಿಕ್ಸಸ್ ಇಂದ ಆಗಿದೆ ಅಂತ ತಿಳಿಯೋದು. ಉದಾಹರಣೆಗೆ ಬುಕ್ಸ್ ಅಲ್ಲಿ ಬುಕ್ ಮೂಲ -s ಅನ್ನೋದು ಪ್ಲೂರಲ್ ಸಫಿಕ್ಸ್. ಕರೆಕ್ಟ್. ಇದರಲ್ಲಿ 2 ಮುಖ್ಯ ಪ್ರಾಸೆಸ್ ಇದೆ. ಒಂದು ಇನ್ಫ್ಲೆಕ್ಷನ್ ಅಂದ್ರೆ ಪದದ ಮೀನಿಂಗ್ ಅಥವಾ ಅದರ ಕ್ಲಾಸ್ ಚೇಂಜ್ ಆಗಲ್ಲ, ಬರೀ ಫಾರ್ಮ್ ಚೇಂಜ್ ಆಗುತ್ತೆ. ಲೈಕ್ ಪ್ಲೇ ಇದ್ದಿದ್ದು ಪ್ಲೇಡ್ ಆಗೋದು. ಓ ಸರಿ. ಇನ್ನೊಂದು ಡೆರಿವೇಶನ್ ಅಂದ್ರಿ? ಹೌದು, ಡೆರಿವೇಶನ್. ಇದರಲ್ಲಿ ಪದದ ಕ್ಲಾಸ್ ಕೂಡ ಚೇಂಜ್ ಆಗ್ಬೋದು. ಉದಾಹರಣೆಗೆ ಕಂಪ್ಯೂಟ್ ಅನ್ನೋ ವರ್ಬಿಂದ ಕಾಂಪ್ಯೂಟೇಷನ್ ಅನ್ನೋ ನೌನ್ ಬರೋದು. ಓಕೆ. ಸ್ಟೆಮ್ಮಿಂಗ್ ಅಂತಾನು ಕೇಳಿದ್ದೀನಿ. ಹೌದು. ಸ್ಟೆಮ್ಮರ್ಸ್ ಸ್ವಲ್ಪ ಸಿಂಪಲ್ ಅಪ್ರೋಚ್. ಪದದ ಕೊನೆಯಲ್ಲಿ ಬರೋ ಆಫಿಕ್ಸ್ಗಳನ್ನ ತೆಗೆದುಹಾಕತ್ತೆ ಅಷ್ಟೇ. ಪ್ಲೇಯಿಂಗ್ ಇಂದ ಪ್ಲೇ ಮಾಡುತ್ತೆ. ಆದ್ರೆ ಕೆಲವೊಮ್ಮೆ ತಪ್ಪು ಮಾಡ್ಬೋದು. ಅದಕ್ಕೆ ಸ್ವಲ್ಪ ಅಡ್ವಾನ್ಸ್ಡ್ ಆಗಿ FST ಅಂದ್ರೆ ಫೈನೈಟ್ ಸ್ಟೇಟ್ ಟ್ರಾನ್ಸ್ಡ್ಯೂಸರ್ಸ್ ಅಂತ ಇದೆ. ಅದು ಪ್ಲೇಯಿಂಗ್ ಅನ್ನ ಪ್ಲೇ ಪ್ಲಸ್ V ಪ್ಲಸ್ PP ಈ ಥರ ಲೆಕ್ಸಿಕಲ್ ಫಾರ್ಮ್ಗೆ ಮ್ಯಾಪ್ ಮಾಡುತ್ತೆ. ಗಾಟ್ ಇಟ್. ಇದೇ ಥರ ಇನ್ನೊಂದು ಪ್ರಾಬ್ಲಮ್ ಅಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಅಲ್ವಾ? ಕಾಗುಣಿತ ದೋಷಗಳು. ಹೌದು, ಖಂಡಿತ. ಸ್ಪೆಲ್ಲಿಂಗ್ ಎರರ್ ಡಿಟೆಕ್ಷನ್ ಮತ್ತು ಕರೆಕ್ಷನ್ ಇದು ತುಂಬಾ ಕಾಮನ್. ನಾವು ಟೈಪ್ ಮಾಡುವಾಗ 4 ಥರದ ಎರರ್ಸ್ ಆಗ್ಬೋದು. 4 ತರಹನ? ಯಾವುದು? ಒಂದು, ಅಕ್ಷರ ಮಿಸ್ ಆಗೋದು. ಲೈಕ್ ಕಾನ್ಸೆಪ್ಟ್ ಬದಲು ಕಾನ್ಸೆಪ್ಟ್, ಇದಕ್ಕೆ ಒಮಿಷನ್ ಅಂತಾರೆ. ಇನ್ನೊಂದು, ಎಕ್ಸ್ಟ್ರಾ ಅಕ್ಷರ ಸೇರಿಸೋದು, ಇನ್ಸರ್ಷನ್. ಎರರ್ ಬದಲು ಎರರ್ನ ತರ. ಓಕೆ. ಮೂರನೇದು, ಅಕ್ಷರವನ್ನೇ ಚೇಂಜ್ ಮಾಡೋದು, ಸಬ್ಸ್ಟ್ಯೂಷನ್. ಎರರ್ ಬದಲು ಎರಪ್ಪರ್. ನಾಲ್ಕನೇದು, ಅಕ್ಷರಗಳ ಜಾಗ ಅದ್ಲು ಬದಲು ಆಗೋದು, ರಿವರ್ಸಲ್. ಆರ್ ಬದಲು ಎರರ್ ತರ. ಹೌದು, ಇದೆಲ್ಲ ಆಗುತ್ತೆ. ಇದನ್ನ ಸರಿಪಡಿಸೋಕ್ ಹೇಗೆ? ಅದಕ್ಕೆ ಮಿನಿಮಮ್ ಎಡಿಟ್ ಡಿಸ್ಟೆನ್ಸ್ ಅನ್ನೋ ಕಾನ್ಸೆಪ್ಟ್ ಇದೆ. ಅಂದ್ರೆ ಒಂದು ತಪ್ಪಿರೋ ಪದವನ್ನ ಸರಿ ಪದವಾಡಿ ಚೇಂಜ್ ಮಾಡಕ್ಕೆ ಕನಿಷ್ಠ ಎಷ್ಟು ಇನ್ಸರ್ಷನ್, ಡಿಲೀಷನ್ ಅಥವಾ ಸಬ್ಸ್ಟಿಟ್ಯೂಷನ್ ಬೇಕು ಅನ್ನೋ ಲೆಕ್ಕಾಚಾರ. ಓ, ಉದಾಹರಣೆಗೆ ಲೈಕ್ ಟ್ಯೂಟರ್ ಅನ್ನ ಟ್ಯೂಮರ್ ಅಂತ ಚೇಂಜ್ ಮಾಡೋಕೆ T ಬದಲು M, O ಬದಲು U ಹಾಕಬೇಕು. ಸೊ 2 ಆಪರೇಷನ್ಸ್. ಎಡಿಟ್ ಡಿಸ್ಟೆನ್ಸ್ 2 ಆಯಿತು. ವಾಹ್, ನಮ್ಮ ಫೋನ್ ಆಟೋ ಕರೆಕ್ಟ್ ಎಲ್ಲ ಇದೇ ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗೋದಲ್ವಾ? ಹೌದು, ಹೆಚ್ಚಾಗಿ ಇದೇ ತರಹದ ಟೆಕ್ನಿಕ್ಸ್ ಬಳಸ್ತಾರೆ. ಸರಿ, ಈಗ ಮುಂದಿನ ಹಂತಕ್ಕೆ ಹೋಗೋಣ. ಪದಗಳನ್ನ ಗುರ್ತಿಸಿ ಅವುಗಳ ಸ್ಪೆಲ್ಲಿಂಗ್ ಸರಿ ಮಾಡಿ ಅವುಗಳ ರೂಪಗಳನ್ನ ಅರ್ಥ ಮಾಡ್ಕೊಂಡ್ವಿ.
ಈಗ ವಾಕ್ಯದಲ್ಲಿ ಅವುಗಳ ಪಾತ್ರ ಏನು ಅಂತ ತಿಳಿಯೋದು ಅದೇ POS ಟ್ಯಾಗಿಂಗ್. ಕರೆಕ್ಟ್. ಪಾರ್ಟ್ ಆಫ್ ಸ್ಪೀಚ್ ಟ್ಯಾಗಿಂಗ್ ಅಂದ್ರೆ ವಾಕ್ಯದಲ್ಲಿರೋ ಪ್ರತಿಯೊಂದು ಪದಕ್ಕೂ ಅದರ ಗ್ರಾಮರ್ ಕ್ಯಾಟಗರಿ, ನೌನ್, ವರ್ಬ್, ಅಡ್ಜೆಕ್ಟಿವ್ ಹೀಗೆ ಗುರುತಿಸೋದು. ಇಲ್ಲೊಂದು ಚಾಲೆಂಜ್ ಇದೆ ಅಲ್ವಾ? ಒಂದೇ ಪದಕ್ಕೆ ಬೇರೆ ಬೇರೆ ಪಾರ್ಟ್ ಆಫ್ ಸ್ಪೀಚ್ ಇರ್ಬೋದಲ್ಲ? ಬುಕ್ ತರಹ ನೌನ್ ಕೂಡ ಆಗ್ಬೋದು, ವರ್ಬ್ ಕೂಡ ಆಗ್ಬೋದು. ನಿಜ. ಅದನ್ನೇ ಆಂಬಿಗ್ವಿಟಿ ಅಂತಾರೆ. ಸಂದರ್ಭ ನೋಡಿ ಡಿಸೈಡ್ ಮಾಡಬೇಕು. ಅದಕ್ಕೆ 3 ಮೇನ್ ಅಪ್ರೋಚಸ್ ಇದೆ. ಓಕೆ, ಯಾವುದದು? ಒಂದು ರೂಲ್ ಬೇಸ್ಡ್, ಅಂದ್ರೆ ನಾವು ಗ್ರಾಮರ್ ರೂಲ್ಸ್ ಬರ್ದಿರ್ತೀವಿ, ಆದ್ಮೇಲೆ ನೌನ್ ಬರುತ್ತೆ, ಆ ಥರ. ಎರಡನೇದು ಸ್ಟೊಕ್ಯಾಸ್ಟಿಕ್. ಇದು ಡೇಟಾ ಡ್ರಿವನ್, ದೊಡ್ಡ ಕಾರ್ಪಸ್ ಅಂದ್ರೆ ಟೆಕ್ಸ್ಟ್ ಡೇಟಾಯಿಂದ ಕಲಿಯುತ್ತೆ. ಪ್ರಾಬಬಿಲಿಟಿ ಬೇಸ್ಡ್. ಪ್ರಾಬಬಿಲಿಟಿ ಅಂದ್ರೆ ಈ ಪದಕ್ಕೆ ಈ ಟ್ಯಾಗ್ ಬರೋ ಚಾನ್ಸ್ ಎಷ್ಟು, ಅಥವಾ ಈ ಟ್ಯಾಗ್ ಆದ್ಮೇಲೆ ನೆಕ್ಸ್ಟ್ ಯಾವ ಟ್ಯಾಗ್ ಬರೋ ಚಾನ್ಸ್ ಹೆಚ್ಚು, ಹೀಗೆ. ಇದಕ್ಕೆ ಹಿಡನ್ ಮಾರ್ಕೋವ್ ಮಾಡೆಲ್ಸ್, HMM ಒಂದು ಫೇಮಸ್ ಎಕ್ಸಾಂಪಲ್. HMM ಇದು ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅನ್ಸುತ್ತೆ. ಹೌದು. HMM ಹೇಗೆ ವರ್ಕ್ ಆಗುತ್ತೆ ಅನ್ನೋ ಬೇಸಿಕ್ ಐಡಿಯಾ ಮುಖ್ಯ. ಆ ಪ್ರಾಬಬಿಲಿಟೀಸ್, ಎಮಿಷನ್ ಪ್ರಾಬಬಿಲಿಟಿ ಮತ್ತೆ ಟ್ರಾನ್ಸಿಷನ್ ಪ್ರಾಬಬಿಲಿಟಿ, ಅದರ ಮೇಲೆ ಮೋಸ್ಟ್ ಲೈಕ್ಲಿ ಟ್ಯಾಗ್ ಸೀಕ್ವೆನ್ಸ್ ಕಂಡಿಡಿಯುತ್ತೆ. ಸರಿ, ಮೂರನೇ ಅಪ್ರೋಚ್? ಮೂರನೇದು ಹೈಬ್ರಿಡ್, ಅಂದ್ರೆ ರೂಲ್ ಬೇಸ್ಡ್ ಮತ್ತೆ ಸ್ಟೊಕ್ಯಾಸ್ಟಿಕ್ ಎರಡೂನು ಮಿಕ್ಸ್ ಮಾಡಿ ಬಳಸೋದು. ಬ್ರಿಲ್ ಟ್ಯಾಗರ್ ಅಂತ ಒಂದಿದೆ. ಓಕೆ, ಸೊ ಪದಗಳ ಲೆವೆಲ್ ಆಯ್ತು. ಈಗ ಅವು ಸೇರಿ ವಾಕ್ಯ ಹೇಗಾಗತ್ತೆ ಅನ್ನೋದನ್ನ ನೋಡೋಣ. ಸಿಂಟ್ಯಾಕ್ಟಿಕ್ ಅನಾಲಿಸಿಸ್. ಹೌದು, ವಾಕ್ಯ ವಿಶ್ಲೇಷಣೆ. ಇದು ವಾಕ್ಯದ ಗ್ರಾಮರ್ ಸ್ಟ್ರಕ್ಚರ್, ಪದಗಳ ನಡುವಿನ ರಿಲೇಶನ್ಶಿಪ್ ಅರ್ಥ ಮಾಡ್ಕೊಳ್ಳೋದು. ಇದಕ್ಕೆ ಬೇಸ್ ಬಂದು ಕಾಂಟೆಕ್ಸ್ಟ್ ಫ್ರೀ ಗ್ರಾಮರ್ ಅಂದ್ರೆ CFG. CFG ಅಂದ್ರೆ ಒಂದು ಸೆಟ್ ಆಫ್ ರೂಲ್ಸ್, ವಾಕ್ಯ ಹೇಗೆಲ್ಲ ರಚನೆ ಆಗಬಹುದು ಅಂತ ಹೇಳೋ ನಿಯಮಗಳು. ಇದರಲ್ಲಿ 4 ಕಾಂಪೊನೆಂಟ್ಸ್ ಇರುತ್ತೆ. 4? ಹೌದು. ನಾನ್ ಟರ್ಮಿನಲ್ಸ್ ಲೈಕ್ S ಅಂದ್ರೆ ಸೆಂಟೆನ್ಸ್, NP ಅಂದ್ರೆ ನೌನ್ ಫ್ರೇಸ್, VP ಅಂದ್ರೆ ವರ್ಬ್ ಫ್ರೇಸ್. ಟರ್ಮಿನಲ್ಸ್ ಅಂದ್ರೆ ನಿಜವಾದ ಪದಗಳು, ದ, ಕ್ಯಾಟ್, ಸ್ಯಾಟ್. ಪ್ರೊಡಕ್ಷನ್ ರೂಲ್ಸ್ ಉದಾಹರಣೆಗೆ S/NP VP ಅಂದ್ರೆ ಒಂದು ಸೆಂಟೆನ್ಸ್ ಒಂದು ನೌನ್ ಫ್ರೇಸ್ ಮತ್ತೆ ವರ್ಬ್ ಫ್ರೇಸಿಂದ ಆಗಿದೆ. ಮತ್ತೆ ಒಂದು ಸ್ಟಾರ್ಟ್ ಸಿಂಬಲ್, ಸಾಮಾನ್ಯವಾಗಿ S. ಓಕೆ, ಈ ರೂಲ್ಸ್ ಇಂದ ವಾಕ್ಯದ ಸ್ಟ್ರಕ್ಚರ್ ಗೊತ್ತಾಗತ್ತೆ, ಪದಗಳು ಸೇರಿ ಫ್ರೇಸಸ್ ಆಗುತ್ತೆ ಅಲ್ವಾ? ಅದನ್ನೇ ಕಾನ್ಸ್ಟಿಟ್ಯೂಯೆಂಟ್ಸ್ ಅಂತಾರ? ಹೌದು, ಕಾನ್ಸ್ಟಿಟ್ಯೂಯೆಂಟ್ಸ್ ಅಥವಾ ಪದಗುಚ್ಛಗಳು. ಈ CFG ರೂಲ್ಸ್ ಬಳಸಿ ಒಂದು ವಾಕ್ಯದ ಸ್ಟ್ರಕ್ಚರ್ ಕಂಡುಹಿಡಿಯೋ ಪ್ರೋಸೆಸ್ಗೆ ಪಾರ್ಸಿಂಗ್ ಅಂತೀವಿ ಅಲ್ವಾ? ಕರೆಕ್ಟ್, ಪಾರ್ಸಿಂಗ್. ಇದರಲ್ಲಿ ಮೇನ್ ಆಗಿ 2 ಸ್ಟ್ರಾಟಜಿ ಇದೆ, ಟಾಪ್ ಡೌನ್ ಮತ್ತೆ ಬಾಟಮ್ ಅಪ್. ಟಾಪ್ ಡೌನ್ ಅಂದ್ರೆ ಸ್ಟಾರ್ಟ್ ಸಿಂಬಲ್ S ಇಂದ ಶುರು ಮಾಡಿ ರೂಲ್ಸ್ ಅಪ್ಲೈ ಮಾಡ್ತಾ ಮಾಡ್ತಾ ಕೊನೆಗೆ ವಾಕ್ಯದಲ್ಲಿರೋ ಪದಗಳನ್ನ ರೀಚ್ ಆಗೋದು. ಓಕೆ, ಹಾಗಾದ್ರೆ ಬಾಟಮ್ ಅಪ್ ಉಲ್ಟಾ. ವಾಕ್ಯದಲ್ಲಿರೋ ಪದಗಳಿಂದ ಶುರು ಮಾಡಿ ರೂಲ್ಸ್ ಯೂಸ್ ಮಾಡಿ ದೊಡ್ಡ ದೊಡ್ಡ ಫ್ರೇಸಸ್ ಕಟ್ತಾ ಹೋಗಿ ಕೊನೆಗೆ S ಸಿಂಬಲ್ ರೀಚ್ ಆಗೋದು. ಇದರಲ್ಲಿ ಯಾವುದು ಬೆಟರ್? ಎರಡಕ್ಕೂ ಅದರದೇ ಆದ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್ ಇದೆ. ಆದ್ರೆ ಒಂದು ಫೇಮಸ್ ಬಾಟಮ್ ಅಪ್ ಅಲ್ಗಾರಿದಮ್ ಅಂದ್ರೆ CYK, ಕಾಕರ್ ಯಂಗರ್ ಕಸಾಮಿ. CYK. ಓಕೆ, ಪರೀಕ್ಷೆಗೆ ಇದು ಇಂಪಾರ್ಟೆಂಟಾ? ಹೌದು, CYK ಬಗ್ಗೆ ಕೇಳಬಹುದು. ಇದು ಡೈನಾಮಿಕ್ ಪ್ರೋಗ್ರಾಮಿಂಗ್ ಯೂಸ್ ಮಾಡುತ್ತೆ. ಆದರೆ ಇದಕ್ಕೊಂದು ಕಂಡೀಷನ್ ಇದೆ, ಗ್ರಾಮರ್ ಚಾಮ್ಸ್ಕಿ ನಾರ್ಮಲ್ ಫಾರ್ಮ್ ಅಂದ್ರೆ CNF ಅಲ್ಲಿರಬೇಕು. CNF ಅಂದ್ರೆ ಗ್ರಾಮರ್ ರೂಲ್ಸ್ ಎಲ್ಲ A gives BC, ಒಂದು ನಾನ್ ಟರ್ಮಿನಲ್ ಇಂದ 2 ನಾನ್ ಟರ್ಮಿನಲ್ಸ್, ಅಥವಾ A gives ವರ್ಡ್, ಒಂದು ನಾನ್ ಟರ್ಮಿನಲ್ ಇಂದ ಒಂದು ಟರ್ಮಿನಲ್, ಈ ಫಾರ್ಮ್ಯಾಟ್ನಲ್ಲಿ ಇರಬೇಕು. ಓ ಸರಿ. ಕೆಲವೊಮ್ಮೆ ಒಂದೇ ವಾಕ್ಯಕ್ಕೆ 2-3 ಸ್ಟ್ರಕ್ಚರ್ ಬರೋ ಚಾನ್ಸ್ ಇರುತ್ತಲ್ಲ, ಆ ಆಂಬಿಗ್ವಿಟಿ ಹೇಗೆ ಹ್ಯಾಂಡಲ್ ಮಾಡೋದು? ಅದ್ಭುತ ಪ್ರಶ್ನೆ. ಅದಕ್ಕೆ ಪ್ರಾಬಬಿಲಿಸ್ಟಿಕ್ CFG ಅಂದ್ರೆ PCFG ಅಂತ ಇದೆ. ಇದು CFG ರೂಲ್ಸ್ಗೆ ಪ್ರಾಬಬಿಲಿಟೀಸ್ ಕೊಡುತ್ತೆ. ಪ್ರಾಬಬಿಲಿಟೀಸ್? ಹೌದು. ಅಂದ್ರೆ VP to VNP ಅನ್ನೋ ರೂಲ್ ಬರೋ ಚಾನ್ಸ್ 0.7, VP to V ಬರೋ ಚಾನ್ಸ್ 0.3, ಈ ಥರ. ಇದರಿಂದ ಒಂದು ವಾಕ್ಯಕ್ಕೆ ಮಲ್ಟಿಪಲ್ ಪಾರ್ಸ್ ಟ್ರೀ ಸಾಧ್ಯವಿದ್ದಾಗ ಯಾವ ಟ್ರೀಗೆ ಹೈಯೆಸ್ಟ್ ಪ್ರೊಬ್ಯಾಬಿಲಿಟಿ ಇದೆಯೋ ಅದನ್ನೇ ಮೋಸ್ಟ್ ಲೈಕ್ಲಿ ಸ್ಟ್ರಕ್ಚರ್ ಅಂತ ಸೆಲೆಕ್ಟ್ ಮಾಡ್ಬೋದು. ವಾವ್, ಸೂಪರ್. ಸೊ ಇವತ್ತು ನಾವು ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್, FSA, ಮಾರ್ಫಾಲಜಿ, POS ಟ್ಯಾಗಿಂಗ್, CFG, ಪಾರ್ಸಿಂಗ್, ಹೀಗೆ ಪದ ಮತ್ತೆ ವಾಕ್ಯ ಮಟ್ಟದ ಅನಾಲಿಸಿಸ್ನ ತುಂಬಾ ಮುಖ್ಯವಾದ ಕಾನ್ಸೆಪ್ಟ್ಸ್ ಎಲ್ಲ ಕವರ್ ಮಾಡಿದ್ವಿ. ಹೌದು. VTU ಪರೀಕ್ಷೆ ದೃಷ್ಟಿಯಿಂದ ನೋಡಿದ್ರೆ ಈ ಎಲ್ಲ ಟಾಪಿಕ್ಸ್ಗಳ ಡೆಫಿನೇಷನ್ಸ್, ಒಂದೊಂದು ಉದಾಹರಣೆ ಮತ್ತೆ ಮುಖ್ಯವಾಗಿ HMM, CYK ಅಲ್ಗಾರಿದಮ್ಗಳ ಬೇಸಿಕ್ ಪ್ರಿನ್ಸಿಪಲ್ಸ್ ನೆನ್ಪಿಟ್ಕೊಳ್ಳೋದು ತುಂಬಾ ಹೆಲ್ಪ್ ಆಗುತ್ತಲ್ವಾ? ಖಂಡಿತವಾಗಿ. ಇವೆಲ್ಲ ಬೇಸಿಕ್ಸ್ ಪರೀಕ್ಷೆಗೆ ಮಾತ್ರ ಅಲ್ಲ,
ಮುಂದೆ ನೀವು NLPಯಲ್ಲಿ ಲೈಕ್ ಮಷೀನ್ ಟ್ರಾನ್ಸ್ಲೇಷನ್, ಕ್ವೆಶ್ಚನ್ ಆನ್ಸರಿಂಗ್ ಸಿಸ್ಟಮ್ಸ್ ಈ ಥರದ ಅಡ್ವಾನ್ಸ್ ಟಾಪಿಕ್ಸ್ ಕಲಿಯೋಕೆ ಹೋದಾಗ ಈ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಆಗಿ ಹೆಲ್ಪ್ ಮಾಡುತ್ತೆ. ನಿಜ. ಇವು ಹೇಗೆ ಒಂದಕ್ಕೊಂದು ಲಿಂಕ್ ಆಗಿದೆ, ಹೇಗೆ ಒಂದು ಹಂತದ ಔಟ್ಪುಟ್ ಇನ್ನೊಂದು ಹಂತಕ್ಕೆ ಇನ್ಪುಟ್ ಆಗುತ್ತೆ ಅಂತ ಯೋಚನೆ ಮಾಡೋದು ಕೂಡ ಒಂದು ಇಂಟ್ರೆಸ್ಟಿಂಗ್ ಎಕ್ಸಸೈಸ್. ಹೌದು, ಖಂಡಿತ. ಥ್ಯಾಂಕ್ ಯು.